ಇನ್ನೊಂದು ಕಡೆಯಲ್ಲಿ ಎನ್ಡಿಎ ನಾಯಕರು ಕೂಡ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಸಂಜೆ 4 ಗಂಟೆಗೆ ನಾಯಕರ ಮಹತ್ವದ ಸಭೆ ನಡೆಯುತ್ತೆ. ಸಭೆಯಲ್ಲಿ ಟಿಡಿಪಿ ಜೆಡಿಯು ಭಾಗ್ಯ ಆಗುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ. ಇವರಿಬ್ಬರನ್ನ ಸೆಳೆದುಕೊಳ್ಳೋದಕ್ಕೆ ಪ್ರಯತ್ನಗಳು ಪಡ್ತಾ ಇರೋದು. ಮೀಟಿಂಗ್ ಅನ್ನ ಕರೆಯಲಾಗಿದೆ. ಎನ್ಡಿಎ ಮೈತ್ರಿಕೂಟಕ್ಕೆ ಈ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಸಂಜೆ 4 ಗಂಟೆಗೆ ಮೀಟಿಂಗ್ ಇದೆ. ಈ ಮೀಟಿಂಗಿಗೆ ಟಿಡಿಪಿ ಮತ್ತು ಜೆಡಿಯು ಭಾಗ್ಯ ಆಗತ್ತಾ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಭಾಗ್ಯ ಆದರೆ ಓಕೆ, ಮೋದಿ ಅವರಿಗೆ ನಾವು ಸಪೋರ್ಟ್ ಆಗಿ ನಿಂತ್ಕೊಳ್ತೀವಿ ಅಂತ ಒಂದು ಮೆಸೇಜ್ ಪಾಸ್ ಮಾಡ್ದಂಗೆ ಆಗತ್ತೆ. ಭಾಗ್ಯ ಆಗಿಲ್ಲ ಅಂತ ಅಂದರೆ ಕುತೂಹಲ ಮತ್ತಷ್ಟು ದುಪ್ಪಟ್ಟಾಗತ್ತೆ. ಅಕಸ್ಮಾತ್ ಭಾಗ್ಯ ಆಗೋನು ನಮ್ಮ ಸಹಕಾರ ಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಬೇರೆ ಆಲೋಚನೆಯನ್ನು ಮಾಡಿದ್ದೀವಿ ಅಂತಾರು ಏನಾದರೂ ಹೇಳಿದರೆ ಅದು ಕೂಡ ಸಮಸ್ಯೆ ಆಗತ್ತೆ. ಸೊ ಇದೀಗ ಎಲ್ಲರ ಚಿತ್ತ, ಇಂಡಿಯಾ ಮೈತ್ರಿಕೂಟ ಚಿತ್ತ, ಹಾಗೇನೆ ಎನ್ಡಿಎ ಮೈತ್ರಿಕೂಟ ಚಿತ್ತ, ಟಿಡಿಪಿ ಜೆಡಿಯು ನಿರ್ಧಾರದ ಮೇಲೆ ನಿಂತಿದೆ. ಏನು ಮಾಡ್ತಾರೆ? ಬರ್ತಾರಾ ಬರಲ್ವಾ? ಅವ್ರು ಬರಲಿಲ್ಲ ಅಂದರೆ ಏನು ಕತೆ? ವಾಟ್ ನೆಕ್ಸ್ಟ್? ಏನು ಮಾಡಬಹುದು? ಬಂದರೆ ಸಹಜವಾಗಿ ಯಾವುದಾದ್ರೂ ಒಂದು ಕಡೆಗೆ ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಈ ಒಂದು ಮೀಟಿಂಗ್ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೋದಿ ನೇತೃತ್ವದಲ್ಲಿ ಈ ಒಂದು ಮೀಟಿಂಗನ್ನು ಕರೆಯಲಾಗಿದೆ. ಸಂಜೆ 4 ಗಂಟೆಗೆ ಮೀಟಿಂಗನ್ನು ಅರೇಂಜ್ ಮಾಡಿದ್ದಾರೆ. 4 ಗಂಟೆವರೆಗೂ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಯಾಕಂದರೆ ಇಂಡಿಯಾ ಮೈತ್ರಿಕೂಟದವರು ಕೂಡ ಮಹತ್ವದ ಮೀಟಿಂಗನ್ನು ಕರೆದಿದ್ದಾರೆ. ಸೊ ಈ 4 ಗಂಟೆ ಒಳಗಡೆ ನಿತೀಶ್ ಮತ್ತು ನಾಯ್ಡುನ ಮೈತ್ರಿಕೂಟದವರು, ಇಂಡಿಯಾ ಮೈತ್ರಿಕೂಟದವರು ಒಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ? ಆಫರ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ? ನೀವು ಮೀಟಿಂಗಿಗೆ ಹೋಗಬೇಡಿ, ಸದ್ಯಕ್ಕೆ ಹೋಲ್ಡ್ ಆನ್ ಆಗಿ, ನಾವು ಇನ್ನೂ ಒಂದಷ್ಟು ಮಾತುಕತೆ ನಡೆಸೋದು ಬಾಕಿ ಇದೆ ಅಂತ ಇಂಡಿಯಾ ಮೈತ್ರಿಕೂಟದವರು ಕೇಳ್ಕೊಳ್ತಾರಾ? ಅದಕ್ಕೆ ಅವರಿಬ್ಬರು ಒಪ್ಕೊಳ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಒಟ್ಟಿನಲ್ಲಿ ಇವತ್ತು 4 ಗಂಟೆಗೆ ಕರೆದಿರುವಂಥ ಈ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ ದೇಶದ ರಾಜಕೀಯ ಚಿತ್ರಣವನ್ನು ಬದಲು ಮಾಡಬಲ್ಲದು ಅಂತ ರಾಜಕೀಯ ವಿಶ್ಲೇಷಕರು ಲೆಕ್ಕಾಚಾರ ಹಾಕೊಳ್ತಾ ಇದ್ದಾರೆ. ಯಾಕಂದರೆ ಒಂದು ವೇಳೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರೂ ಈ 4 ಗಂಟೆ ಮೀಟಿಂಗಿಗೆ ಬರಲಿಲ್ಲ ಅಂತ ಅಂದರೆ ಅದೊಂದು ಬೇರೆ ಥರದ ಮೆಸೇಜೇ ಪಾಸ್ ಆಗಿಬಿಡುತ್ತೆ. ಆಗ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗೋದಕ್ಕೆ ಶುರು ಆಗುತ್ತೆ. ಎನ್ಡಿಎ ಇನ್ನಷ್ಟು ಪ್ರಯತ್ನ ಪಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಏನಾಗತ್ತೆ, ಏನು ನಿರ್ಧಾರವನ್ನು ಕೈಗೊಳ್ತಾರೆ? ಚಂದ್ರಬಾಬು ನಾಯ್ಡು ಅವರು ನಿನ್ನೆ 48 ಗಂಟೆಗಳ ಕಾಲ ಅವಕಾಶವನ್ನು ಕೇಳಿದ್ದಾರೆ ಪ್ರಧಾನಿ ಮೋದಿ ಬಳಿ ಅಂತ ಹೇಳಲಾಗ್ತಾ ಇತ್ತು. ಬನ್ನಿ ಮಾತುಕತೆ ನಡೆಸೋಣ, ನಿಮ್ಮ ನಿರ್ಧಾರ ಏನು ತಿಳಿಸಿ ಅಂತ ಅಂದಾಗ, ನನಗೆ ಅವಕಾಶ ಬೇಕು, ನಂಗೆ ಸಮಯ ಬೇಕು, ನಾನು ಯೋಚನೆ ಮಾಡೋಕ್ಕಿದೆ, ಯೋಚನೆ ಮಾಡಿ ನಾನು ನಿರ್ಧಾರವನ್ನು ನಾನು ತಿಳಿಸ್ತೀನಿ ಅಂತ ಸಮಯವನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ.